ಈ ಒಂದು ವೇದಿಕೆ ಮುಖಾಂತರ ನಾವು ಹೇಳೋದು ಬಿಜೆಪಿ ಅವ್ರಿಗೆ ಇಷ್ಟ ಏನಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಿದ್ರು ಏನಂದ್ರ ನಮಗ ಹಿಂದೂ ಮುಸ್ಲಿಂ ಅನ್ನೋದು ಜಾತಿ ಭೇದ ಬೇಡ, ನಮ್ಮ ಯುವಕರಿಗೆ ಒಂದು ಉದ್ಯೋಗ ಬೇಕು, ನಮ್ಮ ಯುವಕರಿಗೆ ಹೊಟ್ಟಿ ತುಂಬಬೇಕು, ನಾವು ಆ ಕುಟುಂಬಕ್ಕೆ ಹೊಟ್ಟಿ ತುಂಬಬೇಕಂದ್ರ ನಮ್ಗೆಲ್ಲರಿಗೂ ಉದ್ಯೋಗಗಳು ಬೇಕಂತ ಹೇಳಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇನ್ನೊಂದು ಮಾತು ಹೇಳ್ತಿದ್ರು ಏನಂದ್ರೆ ಎಜುಕೇಶನ್ ಇಸ್ ದ ಸ್ಟ್ರಾಂಗೆಸ್ಟ್ ವೆಪನ್ ಇನ್ ಡೆಮೋಕ್ರಸಿ. ಏನಂದ್ರ ನಾವು ನಮ್ಮ ಯುವಕರಿಗೆ ವಿದ್ಯಾಭ್ಯಾಸ ಎಷ್ಟು ಕೊಟ್ಟು ನಾವು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತೀವಿ ಅಂದ್ರೆ ಆ ಯುವಕರೇ ಮುಂದಿನ ದಿನಮಾನೊಳಗಡೆ ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಒಂದು ಅನುಕೂಲತೆ ಆಗ್ತೈತೆ ಅಂತೇಳಿ ಕೂಡ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು. ಬಂಧುಗಳು, ಇವತ್ತಿನ ದಿವಸ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು, ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಇದ್ದಂಥ ಕಾರ್ಯಕರ್ತನಿಗೆ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗಿರ್ಬೋದು, ಈ ಒಂದು ವೇದಿಕೆ ಮೇಲೆ ಕುಂತಂಥವ್ರು ಸಂತೋಷ್ ಲಾಡ್ ಸಾಹೇಬರು, ಪ್ರಸಾದ್ ಅಬ್ಬಯ್ಯವರು, ಎನ್.ಎಚ್. ಕೋನರೆಡ್ಡಿ ಅವರು, ವಿನಯಣ್ಣವ್ರ ಕುಲಕರ್ಣಿ ಅವರಾಗಿರ್ಬೋದು, ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವರೊಂದು ಸಲಹೆಯ ಮೇಲೆಗೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ನನಗೊಂದು ಅವಕಾಶ ಮಾಡಿಕೊಟ್ಟೈತೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತಿನ ದಿವಸ ತಾವೆಲ್ಲರೂ ಈ ಒಂದು 10 ವರ್ಷ ಕಾಲದ ಈ ಒಂದು ಬಿಜೆಪಿ ಸರ್ಕಾರ ಆಡಳಿತ ತಾವೆಲ್ಲರೂ ನೋಡಿರಿ. ಈ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ, ಈ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಿಗೆ ಕೂಡ ತಾವೆಲ್ಲರೂ ಒಂದು ಅವಕಾಶವನ್ನು ಕೊಡಿ, ತಮ್ಮೆಲ್ಲರೂ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಇದ್ರ ಸಂದರ್ಭದಲ್ಲಿ ಎಲ್ಲರೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಮ್ಮ ಬಸವಣ್ಣವ್ರ ಹಾದಿಯಲ್ಲಿ ನಡೆಯುವಂಥ ಕಾಂಗ್ರೆಸ್ ಪಕ್ಷ. ಯಾಕಪ್ಪ ಈ ಕಾಂಗ್ರೆಸ್ ಪಕ್ಷದ ಮೇಲೆ ನನಗೆ ಪ್ರೀತಿ ಅಂದ್ರೆ ಬಸವಣ್ಣವ್ರು ಹೇಳ್ತಿದ್ರು, ಯಾವಾಗಲೂ ಜಾತಿ ಭೇದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದವರು ನಾವೆಲ್ಲರೂ ಒಂದೇ, ಎಲ್ಲರೂ ನಾವು ಅಣ್ಣ ತಮ್ಮಿದ್ರ ಆಗಿದೆ ಬಾಳಿದಾಗಷ್ಟೇ ಈ ಒಂದು ಸಮಾಜಕ್ಕೆ, ಈ ಒಂದು ದೇಶಕ್ಕೆ ಒಂದು ಒಳ್ಳೇದಾಗ್ತೈತೆ ಅಂತ ಹೇಳಿ ಏನು ಬಸವಣ್ಣವ್ರು ಹೇಳ್ತಿದ್ರು. ಆ ಹಾದಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಸಂವಿಧಾನ, ಆ ಸಂವಿಧಾನವನ್ನು ನಂಬಿ ಈ ಒಂದು ಕಾಂಗ್ರೆಸ್ ಪಕ್ಷ ಇದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಯಾವಾಗಲೂ ಯಾವ ಜಾತಿ ಧರ್ಮ ಅಂತ ಹೇಳಿ ಯಾವಾಗಲೂ ಭೇದ ಭಾವವನ್ನು ಹೊಡೆದಿಲ್ಲ. ಅವ್ರು ಹೇಳೋದು ಮಾತ್ರ ಒಂದೇ ಇರ್ತಿತ್ತು, ಈ ಭೂಮಿ ಮೇಲೆ ಹುಟ್ಟಿದವರೆಲ್ಲರೂ ಒಂದು ಸಮಾನವಾಗಿ ನಾವೆಲ್ಲರೂ ಬಾಳೋಣ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು. ಬಂಧುಗಳೇ, ಇವತ್ತಿನ ದಿವಸ ಹೇಳೋದಿಷ್ಟ, ಇಲ್ಲಿ ಕುಂತಂತವ್ರು ಅಥವಾ ವೇದಿಕೆ ಮೇಲೆ ಇದ್ದವರು, ವೇದಿಕೆ ಮುಂಭಾಗದಲ್ಲಿ ಕುಂತವ್ರು ಕೂಡ ಯಾರು ಕೂಡ ಈ ಸಮಾಜದಲ್ಲಿ ಹುಡ್ತೀವಿ ಅಂತ ಹೇಳಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ಆಕಸ್ಮಿಕವಾಗಿ ಹುಟ್ಟಿದಂಥ ಸಮಾಜದಲ್ಲಿ ನಾವು ಯಾವ ಸಮಾಜನಾಗ ಹುಟ್ಟಿರ್ತೀವಿ ಆ ಮುಂದಿನ ಸಮಾಜದಾಗ ಗೌರವ ಕೊಟ್ಟಾಗ ಮಾತ್ರ ಈ ಒಂದು ಮಾನವ ಧರ್ಮದಲ್ಲಿ ಹುಟ್ಟಿದಾಗ ಸ್ವಾರ್ಥಕ ಆಗ್ತೈತೆ ಅಂತೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಈ ಒಂದು ಕಾಂಗ್ರೆಸ್ ಪಕ್ಷ ತಮ್ಮೆಲ್ಲರಿಗೂ ಗುರ್ತೈತಿ, ಏನು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಾವು ಯಾವ ರೀತಿ 5 ಗ್ಯಾರಂಟಿಗಳ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದು, ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಸುಮಾರು 135 ಸೀಟು ಜನರ ಆಶೀರ್ವಾದ ಮಾಡೋ ಮುಖಾಂತರ ನಾವು ಅಧಿಕಾರಕ್ಕೆ ಬಂದೆ. ಕೇವಲ 10 ತಿಂಗಳಲ್ಲಿ ತಮ್ಮೆಲ್ಲರ ಮುಂದೆ 5 ಗ್ಯಾರಂಟಿಗಳ ಆಶ್ವಾಸನೆಯನ್ನು ಈಡೇರಿಸಿದ್ದೀವಿ. ಮುಂದೆ ಕೂಡ ಈಗಾಗಲೇ ನಾವು AICC ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಕೂಡ ಈಗಾಗಲೇ ಪ್ರಣಾಳಿಕೆಗಳನ್ನು ಹಲವಾರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಈ ಒಂದು ನಮ್ಮ ಇಂಡಿಯಾ ಒಕ್ಕೂಟದಿಂದ ನಾವು ಅಧಿಕಾರಕ್ಕೆ ಬಂದಿದ್ದ ಖರೆ ಅಂದ್ರೆ ಅವು ಯಾವ ಕೂಡ ನಾವು ಬೋಗಸ್ ಅಂತ ಹೇಳೋದಿಲ್ಲ. 100% ನಾವೆಲ್ಲ ಅವು 5 ಗ್ಯಾರಂಟಿಗಳನ್ನು ಮತ್ತು ಘೋಷಣೆ ಮಾಡಿ ಈಡೇರಿಸಿ ನಮ್ಮ ರಾಷ್ಟ್ರ ಮತ್ತು ಜನತೆಗೆ ಮುಂದೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಾನು ಕೂಡ ಏನು ಬಹಳ ಒಂದು ದೊಡ್ಡ ವ್ಯಕ್ತಿ ಅಲ್ಲ, ನನ್ನ ಕುಟುಂಬ ಕೂಡ ನನ್ನ ಮನೆಯಲ್ಲಿ ಕೂಡ ಯಾರೂ ರಾಜಕೀಯ ಮಾಡ್ಲಿಕ್ಕೆ ಬಂದಿಲ್ಲ. ನಾನೇ ಒಬ್ಬ ಫಸ್ಟ್ ರಾಜಕಾರಣಿ ನಮ್ಮ ಮನೆಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಗುರುತಿಸಿ ಪಾರ್ಟಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಬಂಧುಗಳೇ. ತಮ್ಮ ಸೇವೆ ಮಾಡಲಿಕ್ಕೆ ತಾವೆಲ್ಲರೂ ಒಂದು ತಮ್ಮ ಚಿರಋಣಿ ಆಗಿರ್ತೀನಿ. ತಮ್ಮ ಕಷ್ಟ ಇರಲಿ ಸುಖ ಇರಲಿ ಸದಾ ಕಾಲ ನಿಮ್ಮ ಬೆನ್ನೆಲುಬಾಗಿ ನಿಂದಿರ್ತೀನಿ ಅಂತ ಹೇಳಿ ಕೂಡ ನಾನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಾನು ಕೂಡ ನಮ್ಮ ಮನೆಯಲ್ಲಿ ನಾನು ಹೇಳಿದೆ ಏನಂತಂದ್ರೆ, ನಾನು ಕೂಡ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ, ಒಂದು ಸಾಮಾನ್ಯ ಪಕ್ಷದ ಒಂದು ಕಾರ್ಯಕರ್ತನಾಗಿ ಸೇವೆ ಎಷ್ಟು ದಿವಸ ಮಾಡ್ಕೊಂಡು ಬಂದೀನಿ. ನಮ್ಮ ಮುಂದೆ ಕೂಡ ನಾನು ಏನು ದೊಡ್ಡ ಪಾಶ್ ಏರಿಯಾನಾಗಿದ್ದಿಲ್ಲ, ನಾನು ಕೂಡ ಒಂದು ಜನತಾ ಪ್ಲಾಟ್ನಾಗಿದ್ದ ಬೆಳೆದಂಥ ಹುಡುಗ. ತಮ್ಮ ಕಷ್ಟ ಸುಖ ಏನೇ ಇದ್ರು ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಂತು ನಾ ಈಡೇರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ತಮ್ಮ ಏನು ಇವತ್ತಿನ ದಿವಸ ಇಲ್ಲಿ ವೇದಿಕೆ ಮೇಲೆ ಇದನ್ನ ಕುಳಿತಂತೂ ಎಲ್ಲ ಕಾಂಗ್ರೆಸ್ಸಿಗರು ನಿಮ್ಗೆ ಯಾವಾಗಲೂ ಕೈ ಬಿಡೋದಿಲ್ಲ. 100% ನಿಮ್ಮ ಕಷ್ಟ ಇರಲಿ ಸುಖ ಇರಲಿ, ಪ್ರಸಾದ್ ಅಬ್ಬಯ್ಯ ಸಾಹೇಬ್ರು ಇರ್ಬೋದು, ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಮತ್ತು NH ಕೋನರೆಡ್ಡಿ ಅವರು, ವಿನಯಣ್ಣ ಕುಲಕರ್ಣಿ ಅವರು ಸದಾ ಕಾಲ ನಿಮ್ಮ ಗುಡಾಗಿರ್ತೀವಿ. ಮುಂದಿನ ದಿನಮಾನ ಒಳಗಡೆ ಒಂದು ಒಳ್ಳೆ ಸಮಾಜ ಕೆಲಸವನ್ನು ನಾವು ನೀವು ಸೇರಿ ಎಲ್ಲರೂ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ 1-2 ಮಾತು ಮುಗಿಸ್ತೇನೆ.